सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमः श्री शंकरानंद गुरुपादाम्बुजन्मने सविलास महामोह ग्राहग्रासैककर्मणे तत्पादाम्बुरुहद्वन्द्वा सेवा निर्मलचेतसाम् सुखबोधाय तत्त्वस्य विवेकोऽयं विधीयते। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾ ಹಾಗೂ ಪಂಚದಶಿ ಶ್ರೋತೃ ವರ್ಗದ ಅಭಿಪ್ರಾಯದ ಮೇರೆಗೆ ಈ ಒಂದು ತಂತ್ರಜ್ಞಾನ ಸಹಾಯದಿಂದ ಪಂಚದಶಿ ತತ್ವ ವಿವೇಕ ಪ್ರಕರಣವನ್ನು ಸಂಪನ್ನಗೊಳಿಸಿ ಬಹಳ ಅತ್ಯಂತ ಸುವ್ಯವಸ್ಥಿತವಾಗಿ ಆ ಒಂದು ಅಧ್ಯಾಯದ ಕೊನೆಯ ಭಾಗದಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಒಂದು ರೀತಿಯಾಗಿ ಸಿಂಹಾವಲೋಕನ ಎಲ್ಲರ ಏನು ತಿಳ್ಕೊಂಡಿದ್ದರು ಅದೆಲ್ಲವೂ ಕೂಡ ಹೇಗೆ ಒಂದು ಹಸು ಆಹಾರವನ್ನು ತೆಗೆದುಕೊಂಡು ಅದು ಜೀರ್ಣಿಸುವಾಗ ಪುನಃ ಹೇಗೆ ಅದನ್ನು ಪುನಃ ವಾಪಸ್ ತೆಗೆದುಕೊಂಡು ಬಂದು ಜೀರ್ಣಿಸ್ತದೋ ಆ ರೀತಿಯಾಗಿ ಈ ಅತ್ಯಂತ ಗಹನವಾಗಿರ್ತಕ್ಕಂತಹ ತತ್ವವನ್ನು ನಾವು ಪುನಃ ಒಂದು ರೀತಿಯಾಗಿ ಸಿಂಹಾವಲೋಕನವನ್ನು ಮಾಡಿ ಮತ್ತು ಈ ಬಾರಿ ಗುರುಪೂರ್ಣಿಮೆಯನ್ನು ಭಾಳ ಅತ್ಯಂತ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಈ ಬಾರಿ ಒಂದು ವಿಶೇಷತೆ ಇತ್ತು. ಎಲ್ಲರಲ್ಲಿ ಭಾಳ ಹೆಚ್ಚಿನ ಒಂದು ಪ್ರೀತಿ ಎಲ್ಲರ ಮುಖದಲ್ಲಿ ತೋರ್ತಾ ಇತ್ತದು. ಮತ್ತು ತಾವೆಲ್ಲರೂ ಕೂಡ ಪ್ರೀತಿಯಿಂದ ಒಂದಿಷ್ಟು ಕಾಣಿಕೆಯನ್ನು ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸುತ್ತಾ
ಈ ಎಲ್ಲ ಕಾರ್ಯಕ್ರಮಕ್ಕೆ ಆಧಾರಭೂತವಾಗಿ ವಿಮಲಾನಂದ್ ಅವರು ಇಡೀ ಫ್ಯಾಮಿಲಿ ಸಹಕಾರ ಬಹಳ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹದ್ದು. ಅವರಿಗೆ ನಮನಗಳಾಗಲಿ, ಧನ್ಯವಾದಗಳಾಗಲಿ ಅದೆಲ್ಲವನ್ನ ಹೇಳದೆ ಕೇವಲ ಅವರ ಒಂದು ಶ್ರದ್ಧೆ, ಭಕ್ತಿಯನ್ನ ಚಿತ್ತದಲ್ಲಿ ನೆನಪು ಮಾಡಿಕೊಟ್ಟು, ಈಗ ನಾವು ಈ ಪಂಚದಶಿ ಗ್ರಂಥದ ಒಂದು ಕ್ಷಮೆ ಇರಲಿ. ನಾನು ಗುರುಪೂರ್ಣಿಮೆಯ ದಿನ ಸುಮಾರು ಜನ, ಅಂದರೆ ನಮ್ಮ ಇವರು ಕಸ್ತೂರಿ ಇರ್ಬೋದು, ಮತ್ತು ಸತ್ಯ ಅವರಿರ್ಬೋದು, ಸುಮಾ ಇರ್ಬೋದು, ದೇವರಾಣಿ ಇರ್ಬೋದು, ಇನ್ನು ಅನೇಕ ಜನ ಎಲ್ಲರೂ ಕೂಡ ಲೈವ್ ನೋಡಬೇಕು, ಲೈವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲರೂ ಅಪೇಕ್ಷೆ ಪಟ್ರಿ. ನಾವು ಕೂಡ ಅಲ್ಲಿಗೆ ಬರಬೇಕು ಅಂತಲೂ ಎಲ್ಲ ಗುರುವಾರ ದಿವಸ ಶ್ರೀಮತಿ ವಿಮಲಾ ಅವರಿಗೆ ಹೇಳಿದ್ವಿ. ಆದರೆ ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ 3ನೇ ಅಲೆ ಕರೋನಾ ನಿನ್ನೆಯಿಂದ ಮತ್ತೆ ತನ್ನ ಒಂದು ಏನು ಮಹಾಮಾರಿ ಪ್ರಾರಂಭ ಆಗಿರೋದರಿಂದ ಮೊದಲು ನಾವು ಹೆಚ್ಚು ಸುರಕ್ಷತೆ ಕಡೆ ಗಮನ ಕೊಡಬೇಕು. ಸುರಕ್ಷತೆ ಮತ್ತು ಆರೋಗ್ಯ ಇದು ಬಹಳ ಮುಖ್ಯ. ಯಾಕಂತಂದರೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ನಾವು ಏನೇ ಸಾಧನೆ ಮಾಡಬೇಕಂತಂದ್ರೂ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ, ಈ ಶರೀರವನ್ನು ಇಟ್ಟುಕೊಂಡೇ ಸಾಧನೆ ಮಾಡಬೇಕು. ಸೊ ಹಾಗಾಗಿ ಒಂದು ಆರೋಗ್ಯದ ದೃಷ್ಟಿಯಿಂದ ನಾನು ಇವತ್ತು ಈ ಆನ್ಲೈನಲ್ಲಿ ಕಾಣಿಸಿಕೊಂಡಿದ್ದೀನಾಗಲಿ, ಇನ್ನು ಅದನ್ನು ಬಿಟ್ಟರೆ ನನಗೆ ಅಲ್ಲಿ ಬರಲಿಕ್ಕೆ ತುಂಬ ಇಷ್ಟ. ನಾನು ಭಾನುವಾರವನ್ನು ಕಾಯ್ತಾ ಇರ್ತೇನೆ. ಬಟ್ಟು ಆದರೂ ಕೂಡ ನಮಗೆ ಈ ತಂತ್ರಜ್ಞಾನದ ಒಂದು ಕೃಪೆಯಿಂದ ಈ ಒಂದು ಸತ್ಸಂಗದ ಕಾರ್ಯ ಮುಂದುವರಿದಿರ್ತಕ್ಕಂತಹದ್ದು ಭಾಳ ಸಂತೋಷ ಸಂಗತಿ. ನೆಕ್ಸ್ಟ್ ವೀಕಲ್ಲಿ ಏನಾದರೂ ಮತ್ತೆ ಇದು ಈ ಪ್ರಮಾಣ ಏನಾದರೂ ಕಡಿಮೆ ಐತೆ ಅಂತಂದರೆ ನಾವು ಮತ್ತೆ ಪುನಃ ಅಲ್ಲಿ ಬಂದು ಮಾಡಲಿಕ್ಕೆ ಪ್ರಯತ್ನ ಮಾಡೋಣಂತ. ಸೊ ಹಾಗಾಗಿ ನಿಮ್ಮೆಲ್ಲರ ಉತ್ಸಾಹ ಭಂಗ ಮಾಡಬೇಕಂತ ಇದ್ದಿಲ್ಲ. ಈ ಕರೋನಾದ ಕಾರಣದಿಂದ ನಾವು ಅದನ್ನು ವಿಡ್ರಾ ಮಾಡಿಕೊಂಡಿದ್ದೀವಿ ಅಷ್ಟೇ. ಈಗ ನಾವು ಈ ಪಂಚದಶಿಯ ಸತ್ಪ್ರಕರಣದ 2ನೆಯ ಪ್ರಕರಣ ಭೂತ ವಿವೇಕ ಪ್ರಕರಣ. ಭೂತ ವಿವೇಕ ಪ್ರಕರಣ ಇದು ತತ್ವವಿವೇಕ ಪ್ರಕರಣಕ್ಕಿಂತ ಶ್ಲೋಕದ ದೃಷ್ಟಿಯಿಂದ ಸ್ವಲ್ಪ ದೊಡ್ಡದಿದ್ದರೂ ಸುಮಾರು 103 ಶ್ಲೋಕಗಳಿರಬೇಕು ಅಂತ ಅನಿಸುತ್ತೆ. ಎಷ್ಟೇ ಬರೀ ವಿಮಲವರೇ? ಎಷ್ಟು ಶ್ಲೋಕಸ್ ಇದೆ ನೋಡ್ಲಿಲ್ಲ ಯಾರು? 9 ಸರ್. 109 ಶ್ಲೋಕಸ್ ಇದೆ ಸರ್. 109 109 ಶ್ಲೋಕಸ್. ಫೈನ್. ಅಲ್ಲ, ಟೀಚರ್ ಆಗಿ ನಾನು ಪ್ರಿಪೇರ್ ಆಗ್ಬೇಕಲ್ವಾ? ನಿಮ್ಗೆ ಕೇಳ್ತಾ ಇದ್ದೀನಿ. ಶ್ಲೋಕದಿಂದ ಇದು ತತ್ವವಿವೇಕ ಪ್ರಕರಣದಕ್ಕಿಂತ ಹೆಚ್ಚಿದ್ರೂ, ಆದರೆ ವಿಚಾರದಿಂದ ಅಂದರೆ ಅಷ್ಟು ದೀರ್ಘ ವಿವರಣೆ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ. ಇದರಲ್ಲಿ ವಿಶೇಷವಾಗಿ ಈ 1ನೇ ಶ್ಲೋಕದಿಂದ ಹಿಡಿದು 19ನೇ ಶ್ಲೋಕದವರೆಗೆ ತಾವು ಏನು ಹೇಳಲಿಕ್ಕೆ ಹೊರಟಿದ್ದಾರೋ ಈ ಒಂದು ಐತರೇಯ ಉಪನಿಷತ್ತಿನ ಮಂತ್ರವನ್ನು ಅದನ್ನು ಅವರು ಡಿಕ್ಲೇರ್ ಮಾಡ್ತಾರೆ. ಅಲ್ಲಿಂದ ಹಿಡಿದು ಸ್ವಲ್ಪ ಹೆಚ್ಚು ಕಡಿಮೆ 60ನೇ ಶ್ಲೋಕದ ತನಕನೂ ಕೂಡ 20ರಿಂದ 30 ತನಕ ಅದರಲ್ಲಿರ್ತಕ್ಕಂತಹ ಸಬ್ ಡಿವಿಷನ್ಗಳನ್ನು ಹೇಳಿ 45-46ನೇ ಶ್ಲೋಕದವರೆಗೆ ಅದು ಅತ್ಯಂತ ಈ ತತ್ವವನ್ನು ಅನುಭವಿಸ್ತಕ್ಕಂಥದ್ದಾಗಲಿ ಅದರ ದರ್ಶನ ಆಗಲಿ ಅತ್ಯಂತ
ಈ ಒಂದು ಯೋಗಿಗಳು ಕೂಡ ಹೆದರ್ತಾರೆ ಅಂತಕ್ಕಂತಹ ಒಂದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಮಾತಿದೆ. ದೆನ್ ಅದಾದಮೇಲೆ ಆ ತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನ್ಯ ಮತಗಳನ್ನು ಸ್ವಲ್ಪ ಇದರಲ್ಲಿ ತೆಗೆದುಕೊಂಡಿದ್ದಾರೆ. ದೆನ್ ಅದಾದಮೇಲೆ ಹೇಗೆ ಈ ಭೂತ ವಿವೇಕ ಪ್ರಕರಣ ಪರಮಾತ್ಮನಿಂದನೇ ಎಲ್ಲವೂ ಕೂಡ ತೋರಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ಹೇಳಿ, ಈ ಯಾರು ಭೂತ ವಿವೇಕ ಪ್ರಕರಣವನ್ನು ಮನನ ಮಾಡ್ತಾರೋ ಅವರು ಜಗತ್ತು ಅವರು ಕಣ್ಮುಂದೆ ಕಂಡರೂ ಕೂಡ ಆ ಜಗತ್ತಿನ ಅಂತರ್ಗತನಾಗಿರ್ತಕ್ಕಂತಹ ಪರಮಾತ್ಮನೇ ಸಕಲವು ಜಗತ್ತಾಗಿದ್ದಾನೆ ಅನ್ನುವಂತಹದನ್ನ ವಿಷಯವನ್ನು ತಿಳಿಸ್ತಕ್ಕಂತಹ ಬಹಳ ಸುಂದರವಾಗಿರ್ತಕ್ಕಂಥ ವಿವರಣೆ. ಈ ಸೆಲ್ಫ್ ಅಂದರೆ ನಮ್ಮೊಳಗಡೆಗೆ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ಹೇಗಿದ್ದೇನೆ ಅಂತ ತಿಳ್ಕೊಂಡಿವಲ್ವಾ, ಅದೇ ರೀತಿಯಾಗಿ ಈ ಜಗತ್ತಿನಲ್ಲಿ ಕೂಡ ಪರಮಾತ್ಮ ಹೇಗಿದ್ದಾನೆ ಅದನ್ನು ತಿಳಿಸ್ತಕ್ಕಂತಹ ಈ ಪ್ರಕರಣ. ಅದು ಭೂತಗಳ ಮುಖಾಂತರ. ಭೂತ ಅಂತಂದರೆ ಮತ್ತೆ ಹೆದರ್ಕೋಬಿಡ್ರಿ, ಭೂತ ಪಿಶಾಚಿ ಅಂತ ಹಂಗೆ ಅರ್ಥ ಮಾಡ್ಕೊಬಿಡ್ರಿ. ಈ ಯಾವುದು ಪಂಚಮಹಾಭೂತಗಳು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಏನು ಕರಿತೀವಿ, ಇವುಗಳು ಭೂತಗಳು. ಈ ಎಲ್ಲ ಭೂತಗಳ ಆಧಾರವಾಗಿ ಪರಮಾತ್ಮ ಎಲ್ಲವನ್ನ ವ್ಯಾಪಿಸಿಕೊಂಡು ಹೇಗಿದ್ದಾನೆ, ಜಾಗ್ರತನಲ್ಲಿ ಹೇಗಿದ್ದಾನೆ, ಸ್ವಪ್ನದಲ್ಲಿ ಹೇಗಿದ್ದಾನೆ, ಸುಷುಪ್ತಿಯಲ್ಲಿ ಹೇಗಿದ್ದಾನೆ, ಮಧ್ಯೇತೃವರ್ಗ ಮಧ್ಯಸ್ಥ ಪುತ್ರಾದ್ದೇನ ಶಬ್ದವತ್ ಅಂತ ನಾವು ತತ್ವವಿವೇಕ ಪ್ರಕರಣದಲ್ಲಿ ನೋಡಿದ್ವಿ. ಅದಕ್ಕೆ ಅಡ್ಡಿರ್ತಕ್ಕಂತಹದ್ದೇನು ಅಂತಕ್ಕಂಥದ್ದನ್ನ ಹೇಗೆ ಚಿಂತನೆ ಮಾಡಿದ್ವು, ಹಾಗೆ ನಮಗೆ ಈ ಎಲ್ಲ ಭೂತಗಳು ಕಂಡರೂ ಕೂಡ ಆ ಭೂತಗಳಿಗೆ ಆಧಾರವಾಗಿ ಆ ಪರಮಾತ್ಮ ಹೇಗಿದ್ದಾನೆ ಅದನ್ನ ತಿಳಿತಕ್ಕಂತಹ ಬಹಳ ಉತ್ತಮವಾಗಿರ್ತಕ್ಕಂತಹ ಪ್ರಕರಣ ಭೂತ ವಿವೇಕ ಪ್ರಕರಣ. ಈ ಭೂತ ವಿವೇಕ ಪ್ರಕರಣದಲ್ಲಿ ಈ ಛಾಂದೋಗ್ಯ ಉಪನಿಷತ್ತಿನ ಮಂತ್ರವನ್ನ ಮೊದಲು ಅವರು ಉಪೋದ್ಘಾತವಾಗಿ, ಅಂದರೆ ಈ ಪ್ರಕರಣವನ್ನು ಪ್ರಾರಂಭ ಮಾಡಲಿಕ್ಕಿಂತ ಮುಂಚೆ ಛಾಂದೋಗ್ಯ ಉಪನಿಷತ್ತಿನ ಮಂತ್ರವನ್ನು ತೆಗೆದುಕೊಂಡಿದ್ದಾರೆ. ಸದೇವ ಸೌಮ್ಯ ಇದಮಕ್ರಂ ಆಸೀತ್ ಏಕಮೇವ ಅದ್ವಿತೀಯಂ, ಏಕಂ ಏವಂ ಅದ್ವಿತೀಯಂ ಇದಂ ಅಗ್ರಂ ಆಸೀತ್ ಸದೇವ ಏ ಸೌಮ್ಯ. ಹೇ ಸೌಮ್ಯ, ಸೌಮ್ಯ ಅಂತಂದರೆ ಹೇ ಮಗು ಅಂತ ಸಂಬೋಧನೆ. ಆ ಶಿಷ್ಯನಿಗೆ ಪ್ರೀತಿಯಿಂದ ಕರಿತಕ್ಕಂತಹ ಹೆಸರು ಹೇ ಮಗು. ಏನು ಕಾಣಿಸ್ತಾ ಇದೆಯಲ್ವಾ, ಈ ಕಾಣಿಸ್ತಕ್ಕಂತಹ ಜಗತ್ತು, ಆದರೆ ಅದಕ್ಕಿಂತ ಪೂರ್ವದಲ್ಲಿ ಇದು ಒಂದೇ ಒಂದಿತ್ತು, ತಾನೇ ತಾನಾಗಿತ್ತು, ತನ್ನ ಬಿಟ್ಟರೆ ಅನ್ಯದು ಯಾವುದೂ ಇದ್ದಿಲ್ಲ. ಏಕಂ ಏವಂ ಅದ್ವಿತೀಯಂ ಏಕಮೇವಾದ್ವಿತೀಯಂ, ತಾನೊಂದೇ ಇತ್ತು, ಯಾವುದೂ ಇದ್ದಿಲ್ಲ. ತಾನು ಒಂದೇ ಇತ್ತು, ತಾನು ಜಗತ್ತಾಯಿತು. ದ್ವಿತೀಯ ಅಂದರೆ ಎರಡನೇ ವಸ್ತು ಇಲ್ಲವೇ ಇಲ್ಲ, ಎರಡನೇ ವಸ್ತು ಇಲ್ಲವೇ ಇಲ್ಲ, ಒಂದೇ ಇರತಕ್ಕಂಥದ್ದು ವಸ್ತು. ಇದು ಬಹಳ ಅತ್ಯಂತ ಸೋಜಿರವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಾವು ಗೀತೆಯಲ್ಲಿ ಪುರುಷ, ಪ್ರಕೃತಿ, ಜಗತ್ತು, ಜೀವ ಅಂತ ಹೀಗೆಲ್ಲ ಮಾತಾಡಿದ್ದೀವಿ. ಆದರೆ ಈ ಉಪನಿಷತ್ತು ಹೇಳ್ತದೆ ಸದೇವ ಸತ್ಯೇವ, ಇದು ಮೊದಲು ಹೇ ಸೌಮ್ಯ ಅಂದರೆ ಪೂರ್ವದಲ್ಲಿ ಮೊದಲು ಆಸೀತ್ ಇತ್ತು, ಏಕಂ ಏವಂ ಅದ್ವಿತೀಯಂ, ತಾನು ತಾನೇ ತಾನಾಗಿ ತಾನೊಂದೇ ಇತ್ತು. ಇದು ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತಲ್ವಾ. ಮೊದಲು ಒಂದೇ ಇತ್ತು, ಆಮೇಲೆ ಎರಡಾಯ್ತು ಅಂತ ಹೇಳ್ಬೇಕಲ್ವಾ. ಆದರೆ ಇನ್ನೊಂದು ಉಪನಿಷತ್ತು ಹೇಳ್ತಾ
ಇಷ್ಟೆಲ್ಲ ವೈವಿಧ್ಯಮಯ ಕಂಡರೂ ಕೂಡ ಬ್ರಹ್ಮೈವ ಭವತಿ ಅಂತ. ಬ್ರಹ್ಮ ಒಂದೇ ಇರತಕ್ಕಂತಹದ್ದು. ಸೃಷ್ಟಿಗೆ ಮೊದಲು, ಸೃಷ್ಟೇ ಪೂರ್ವೇ ಅಂದರೆ ಸೃಷ್ಟಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ತಾನು ಒಂದೇ ಇತ್ತು. ಈ ರೀತಿಯಾಗಿ ಅನೇಕ ಉಪನಿಷತ್ತುಗಳ ವಾಕ್ಯಗಳು ಕೆಲವೊಂದು ಕಡೆ ನಮಗೆ ಕನ್ಫ್ಯೂಸ್ ಥರ ಕಾಣಿಸ್ತವೆ, ಬೇರೆ ಬೇರೆ ದೃಷ್ಟಿಕೋನದಿಂದ ಹೇಳಿದಂತೆ ಕಾಣುತ್ತೆ. ಆದರೆ ಅವನನ್ನು ಆ ಎಲ್ಲ ಮಂತ್ರಗಳನ್ನು ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡಿದ್ವಿ ಅಂತಂದರೆ, ವಿದ್ಯಾರ್ಥಿಗೆ ಅನುಗುಣವಾಗಿ ತಿಳಿಯಪಡಿಸ್ಲಿಕ್ಕೋಸ್ಕರ ಸಲುವಾಗಿ ಅನೇಕ ವಿಧಾನಗಳನ್ನು ಅವರು ಉಪಯೋಗಿಸಿದ್ದಾರೆ. ಬಿಟ್ಟರೆ ಅದರ ಒಟ್ಟು ತಾತ್ಪರ್ಯ ಒಂದೇ, ಅನೇಕ ಇಲ್ಲ. ಇರ್ತಕ್ಕಂತಹದ್ದು ಒಂದೇ ಒಂದು ವಸ್ತು. ದ್ವಿತೀಯ, ಇನ್ನೊಂದು ಎರಡನೇ ವಸ್ತು ಇಲ್ಲವೇ ಇಲ್ಲ. ಅರೆ ಈಗ ನಮಗೆ ಗೊತ್ತಾಗ್ತಿದೆ, ನಾನು ಬೇರೆ ಇದೀರಿ, ನೀವು ಬೇರೆ ಇದ್ದೀರಿ, ಅವ್ರು ಬೇರೆ ಇದ್ದಾರೆ, ಅವ್ರು ಬೇರೆ ಇದ್ದಾರೆ, ಹಸು ಬೇರೆ ಇದೆ, ಪಕ್ಷಿ ಬೇರೆ ಇದೆ, ಮರ ಬೇರೆ ಇದೆ, ಕಲ್ಲು ಬೇರೆ ಇದೆ, ಮಣ್ಣು ಬೇರೆ ಇದೆ. ಇಷ್ಟು ವೈವಿಧ್ಯತೆ ಇದೆ, ಇಷ್ಟು ಡಿಫರೆನ್ಸ್ ಇದೆ. ನಮ್ಮಲ್ಲೂ ಕೂಡ ಇಷ್ಟೊಂದು ಡಿಫರೆನ್ಸ್ ಇದೆ. ಮತ್ತೆ ಇಷ್ಟು ಡಿಫರೆನ್ಸ್ ಇರ್ತಕ್ಕಂತಹದ್ದು ಎಲ್ಲ ಒಂದೇ. ಅದು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಇಲ್ಲ ಒಂದೇ. ಮತ್ತೆ ಎರಡು ಯಾವಾಗಾಯ್ತು ಅಂತಂದ್ರೆ, ನಾವು ಯಾವಾಗ ವಿಚಾರ ಮಾಡಕ್ ಶುರು ಮಾಡಿದ್ವಿ ಅವಾಗ ಎರಡಾಯ್ತು ಅಂತ. ಇದು ನೋಡ್ರಿ ಸೋಜಿಗ. ಈಗ ಇದು ನೋಡಿ, ಜಗತ್ತಿನಲ್ಲಿ ಕಲ್ಲಿದೆ, ಮಣ್ಣಿದೆ, ನೀರಿದೆ, ಗಾಳಿ ಇದೆ, ಅಗ್ನಿ ಇದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ಅಂತಂದ್ರೆ ಮರಗಿಡಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಅವಕ್ಕೆಲ್ಲ ಈ ಸಮಸ್ಯೆ ಇಲ್ಲ. ಅವಕ್ಕೆ ಎರಡು ಅಂತೇನಿಲ್ಲ, ಒಂದೊಂದಲ್ಲಿ ಇರತಕ್ಕಂಥದ್ದು ಒಂದೇ ಒಂದು. ಎಲ್ಲಿ ಎರಡಾಯ್ತು ಅಂತಂದ್ರೆ, ಯಾವಾಗ ಮನುಷ್ಯ ವಿಚಾರ ಮಾಡಲಿಕ್ಕೆ ಶುರು ಮಾಡಿದ್ನು, ಅಂದ್ರೆ ವಿಚಾರ ಮಾಡಲಿಕ್ಕೆ ಶುರು ಮಾಡಿದ್ನಂತಂದ್ರೆ, ಯಾವಾಗ ಮನುಷ್ಯ ಮಾನಸಿಕವಾಗಿ ಬೆಳವಣಿಗೆ ಆದ್ನು, ಬೆಳವಣಿಗೆ ಆದಾಗ ಕಾಣಿಸ್ಕೊಂಡಿರ್ತಕ್ಕಂತಹದ್ದು ಹಾಗಾಗಿ ಸೃಷ್ಟಿಗಿಂತ ಪೂರ್ವೇ ಅಂತ. ಸೃಷ್ಟಿಗಿಂತ ಪೂರ್ವೆ ಅಂತಂದ್ರೆ ಎಷ್ಟೋ ಕೋಟಿ ವರ್ಷಗಳಂತ ಹಂಗೆ ಅರ್ಥ ಮಾಡ್ಕೊಬೇಡ್ರಿ. ಮನಸ್ಸು ಬರೋದಕ್ಕಿಂತ ಮುಂಚೆ, ಮನಸ್ಸು ಬೆಳವಣಿಗೆ ಆದ್ಮೇಲೆ ತಾನೇ ಇದೆಲ್ಲ ಶುರುವಾಗಿರೋದು. ಈಗ ನೋಡಿ, ಮಗು ಇರ್ತದೆ, ಅದಕ್ಕಿಂತ ಮನಸ್ಸು ಬೆಳವಣಿಗೆ ಆಗಿಲ್ಲ. ಒಂದು 3 months ಮಗುನ್ ತಗೊಳ್ರಿ, ಅಲ್ಲೇನಿಲ್ಲ. ಅಲ್ಲಿ ಯಾಕಂತಂದ್ರೆ ಮನಸ್ಸು ಇಲ್ಲ. ಮನಸ್ಸು ಎಲ್ಲಿ ಇಲ್ವೋ ಅಲ್ಲಿ ಕ್ವಶನ್ ಇಲ್ಲ ಯಾವುದು. ಎಲ್ಲಿ ಮನಸ್ಸು ಬೆಳವಣಿಗೆ ಆಯಿತು ಅವಾಗ ಶುರುವಾಯಿತು ಇದೆಲ್ಲ. ಸೊ ಹಾಗಾಗಿ ಯಾವ ಮನಸ್ಸು ಬೆಳವಣಿಗೆ ಆಗಿದೆಯೋ ಆ ಬೆಳವಣಿಗೆ ಆಗಿರ್ತಕ್ಕಂತಹದ್ದು ಕೂಡ ಸೃಷ್ಟಿಯ ಕಾರ್ಯನೇ. ಅದು ನಮ್ಮ ಕಾರ್ಯ ಅಂತಲೇ ಹೇಳೋಣ ಅಥವಾ ಸೃಷ್ಟಿ ಕಾರ್ಯ ಅಂತಲೇ ಹೇಳೋಣ. ಬಟ್ ಹಾಗಾದ್ರೆ ಮನಸ್ಸು ಬೆಳೆದಿರ್ತಕ್ಕಂಥದ್ದು ತಪ್ಪ? ಇಲ್ಲ, ಮನಸ್ಸು ಬೆಳೆದಿರ್ತಕ್ಕಂತಹದ್ದು ತಪ್ಪಲ್ಲ. ಪ್ರಾಣಿ ಪಕ್ಷಿ ಥರ ಇದ್ವಿ ಅಂತಂದ್ರೆ ಇದನ್ನ ತಿಳ್ಕೊಳಕ್ ಆಗ್ತಾ ಇದ್ದಿಲ್ಲ ನಮಗೆ. ಯಾಕಂತಂದ್ರೆ ಅಲ್ಲಿ ಸೃಷ್ಟಿಯ ಒಂದು ಭಾಗವಾಗಿ, ಅದು ಪರಮಾತ್ಮನ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ನಮಗೆ ಬಂದಿದೆ, ನಾವು ಪರಮಾತ್ಮಕ್ಕಿಂತ ಭಿನ್ನ, ನಾವು ಬೇರೆ, ಪರಮಾತ್ಮ ಬೇರೆ, ಜಗತ್ತು ಬೇರೆ ಅಂತ ನಮಗೆ. ಯಾಕೆ ಅಂತಂದ್ರೆ ನಾವು ಬೆಳವಣಿಗೆ ಆದಂತೆಲ್ಲ ನಮ್ಮ ಇಂದ್ರಿಯಗಳ ಮೂಲಕ ನಮ್ಮ ವ್ಯವಹಾರ ಇದೆ. ಅದಕ್ಕೆ ತ್ರಿಪುಟಿ ಅಂತ ಕರೆದರು. ಜ್ಞಾತೃ, ಜ್ಞಾನ, ಜ್ಞೇಯ. ಈ ಜ್ಞಾತೃ, ಜ್ಞಾನ, ಜ್ಞೇಯದಿಂದ ಏನು ನಿರ್ಣಯ ಮಾಡ್ತೀವೋ ಅದು ನಮಗೆ ಪ್ರತ್ಯಕ್ಷ ಜ್ಞಾನ. ಈ ಪ್ರತ್ಯಕ್ಷ ಜ್ಞಾನದಿಂದ ನಮಗೇನಾಗಿದೆ ಅಂತಂದ್ರೆ ವಿಚಾರ ಮಾಡೋ ಶಕ್ತಿ ಬಂದಿದೆ.
ಈ ವಿಚಾರ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತಿದೆ ನಾವು ಬೇರೆ ಮತ್ತು ಜಗತ್ತು ಬೇರೆ ಅಂತ. ವಿಚಾರ ಇಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿ ಇದಿದ್ದಿಲ್ಲ, ಯಾವುದು ಎಲ್ಲವೂ ಒಂದೇ ಆಗಿತ್ತು. ಈಗ ಕೋಮದಲ್ಲಿ ಇರ್ತಾರೆ ನೋಡ್ರಿ, ಅವ್ರಿಗೇನು ಇರೋದಿಲ್ಲ, ನೋ ಡಿಫ್ರೆನ್ಸ್. ಮತ್ತೆ ಹಂಗಂತ ನಾವು ಕೋಬಕಂಡ್ರಂತ ಕೇಳ್ಬೇಡ್ರಿ. ಅಂದ್ರೆ ಸೃಷ್ಟಿ ಪೂರ್ವೆ ಅಂತಂದ್ರೆ ಏನು ಅರ್ಥ ಕೊಡುತ್ತೆ ಅಂತಕ್ಕಂಥದ್ದನ್ನ ವಿವರಣೆಗೋಸ್ಕರವಾಗಿ ಹೇಳ್ತಾ ಇದ್ದೀನಿ ನಾನು. ಸೃಷ್ಟಿಗಿಂತ ಮೊದಲು ಅಂತಂದ್ರೆ ವಿಚಾರ ಮಾಡೋದಕ್ಕಿಂತ ಮುಂಚೆ ಅಂತ. ವಿಚಾರ ಮಾಡೋದಕ್ಕಿಂತ ಮುಂಚೆ ಎಲ್ಲವೂ ಒಂದೇ ಆಗಿತ್ತು. ವಿಚಾರ ಮಾಡಿದ ಮೇಲೆ ಈ ಎರಡು ಅಂತಕ್ಕಂತಹದ್ದು ಹುಟ್ಟಿಕೊಂಡಿದೆ. ಹಾಗಾದ್ರೆ ಎರಡಿದೆಯಾ? ಈಗ ವಿಚಾರ ಮಾಡಕ್ ಬಂದಿದೆ ನಮಗೆ. ಹಾಗಾದ್ರೆ ಎರಡಿದೆಯಾ ಅಂತಂದ್ರೆ ಈ ಪ್ರಕರಣದಲ್ಲಿ ಅವರು ತಿಳಿಸಿಕೊಡ್ತಾ ಇದ್ದಾರೆ, ಎರಡು ಇಲ್ಲ, ಇರತಕ್ಕಂತಹದ್ದು ಒಂದೇನೆ. ಮತ್ತೆ ಒಂದೇ ಅಂತ ಹೇಳ್ಬಿಡ್ಬೋದಾಗಿತ್ತಲ್ಲ. ಭೂತ ವಿವೇಕ ಪ್ರಕರಣಕ್ಕೆ ಯಾಕೆ ತಗೊಂಡ್ರು ಅಂತಂದ್ರೆ, ನಮಗೇನು ಕಾಣಿಸ್ತಾ ಇದೆಯೋ, ಕಣ್ಣು ಮುಂದೆ ಏನು ಕಾಣಿಸ್ತಾ ಇದೆಯೋ, ಆ ಕಣ್ಣು ಮುಂದೆ ಕಾಣಿಸ್ತಕ್ಕಂತಹ ವಸ್ತುವನ್ನ ಹಿಡಿದು ಅದ ಮೂಲ ಸ್ವರೂಪವನ್ನ ಪರಿಚಯ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಇಲ್ಲದೆ ಆ ಕಾರಣದಿಂದನೇ ನಮಗೇನು ಭಿನ್ನವಾಗಿ ಕಾಣಿಸ್ತಾ ಇದೆಯೋ ಆ ಭಿನ್ನವಾಗಿ ಕಾಣಿಸುವಂತಹ ವಸ್ತುವನ್ನ ಹಿಡಿದು ನಮಗೆ ಈ ಜಗತ್ತನ್ನ ಪರಿಚಯ ಮಾಡತಕ್ಕಂತಹದ್ದು, ಈ ಜಗತ್ತಿಗೆ ಕಾರಣನಾಗಿರ್ತಕ್ಕಂತಹ ಪರಮಾತ್ಮನ ತಿಳಿಸ್ತಕ್ಕಂತಹದ್ದು ಈ ಅಧ್ಯಾಯದ ವಿಶೇಷತೆ. ಸೊ ಆನ್ಲೈನಲ್ಲಿ ನಾವೆಲ್ಲ ಇರೋದರಿಂದ ಮಧ್ಯದಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಸ್ ಆದರೆ ಹಾಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಪ್ರಶ್ನೋತ್ತರ ರೂಪದಲ್ಲಿ. ಯಾಕಂತಂದ್ರೆ ಸ್ವಲ್ಪ ನಾವು ತಿಳಿದಿರುವ ಹಾಗೆ ಇದು ಉಪೋದ್ಘಾತ ಅಂತ ಹೇಳಿದ್ಮೇಲೆ ಈ ಕಾನ್ಸೆಪ್ಟ್ ಒಂದು ಸ್ವಲ್ಪ ಕ್ಲಾರಿಟಿ ಬಂತಂತಂದ್ರೆ ಅವಾಗ ನಮಗೆ ಈ ಚಾಪ್ಟರ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಏನಾದರೂ ಆ ಥರ ಡೌಟ್ಸ್ ಬಂತಂತಂದರೆ ಅದನ್ನು ಡಿಸ್ಕಸ್ ಮಾಡೋಣ. ಅದು ಸೀಮಿತವಾದ ಅರ್ಥ ಇತ್ತಂತಂದರೆ ತಿಳಿಸ್ತೀನಿ, ಅದು ಸ್ವಲ್ಪ ಅಗಮ ಇತ್ತಂತಂದರೆ ಇನ್ನು ಮುಂದೆ ಅದು ಪಾಠದಲ್ಲಿ ಬರ್ತಿತ್ತಂದ್ರೆ ಅದನ್ನ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಹಾಗಾಗಿ ಏನು ಪ್ರಶ್ನೆ ಕೇಳಬಾರ್ದು ಅಂತಕ್ಕಂಥದ್ದೇನಿಲ್ಲ, ಪ್ರಶ್ನೆಗಳನ್ನು ಕೇಳಿಕೊಂಡು ಮುಂದುವರೆನಂತೆ. ಈಗ ನಮಗೆ ಶ್ಲೋಕದ ಮುಖಾಂತರವಾಗಿ ಈ ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಸ್ವಲ್ಪ ನೋಡೋಣಂತ. ಸದದ್ವೈತಂ ಶ್ರುತಂ ಯತ್ತತ್ ಪಂಚಭೂತ ವಿವೇಕತಃ ಬೋದ್ಧುಂ ಶಕ್ಯಂ ತಥೋ ಭೂತ ಪಂಚಕಂ ಪ್ರವಿವಿಚ್ಯತೆ. ಅಂದ್ರೆ ಆ ಪರಮಾತ್ಮನನ್ನ ಈ ಪಂಚಭೂತ ವಿವೇಕಗಳ ಮೂಲಕ, ಪಂಚಭೂತಗಳ ಮೂಲಕ ಅಂದರೆ ನಮ್ಮ ಇಂದ್ರಿಯ ಮನಸ್ಸುಕ್ಕಿಂತನೂ ಅತೀತನಾಗಿರ್ತಕ್ಕಂಥವನು. ನಾವು ಯಾವಾಗಲೂ ಕೂಡ ನಾವು ವಿಚಾರಗಳಿಂದನೇ ನಾವು ತಿಳ್ಕೋಬೇಕು. ವಿಚಾರ ಇಲ್ಲದೆ ಇನ್ನೊಂದು ಯಾಂಗಲಿಂದ ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ವಸ್ತು ನಮಗ ವಿಚಾರದಿಂದ ತಿಳಿಯಲ್ಪಡ್ತದೆ. ಒಂದು ವಸ್ತು ನಮಗೆ ಅದರ ಸಂಸ್ಕಾರ ಒಳಗಡೆ ಹಾಕ್ಬೇಕು. ಅದನ್ನ ಒಂದು ಮಗುವಿಗೆ ಹೇಗೆ ತಂದೆ ತಾಯಿಗಳು ಮತ್ತೆ ಸಮಾಜ ಹೆಂಗದು ಅದು ಹೇಳಿ 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 ಆ ಸಂಸ್ಕಾರ ಆಗುತ್ತೆ. ಆ ಸಂಸ್ಕಾರದ ಮುಖಾಂತರವಾಗಿ ಅದು ಜಗತ್ತನ್ನು ಅರಿಯಲ್ಪಡುತ್ತೆ. ಸೊ ಹಾಗಾಗಿ ಈ ವಿಚಾರ ಇಲ್ಲದೆ ಬೇರೆ ಒಂದು ಇನ್ಯಾವುದೋ ರೀತಿಯಿಂದ ನಾವು ಈ ಜಗತ್ತನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವರಲ್ಲಿ ಹೇಳ್ತಾ ಇದ್ದಾರೆ, ವಿಚಾರದ ಮೂಲಕ
ಅಂದರೆ ನಮಗೀಗ ಏನು ವಿಚಾರ ಮಾಡಲಿಕ್ಕೆ ಬರುತ್ತೋ ಆ ವಿಚಾರದ ಮೂಲಕ ಈ ಭೂತಗಳನ್ನು ಆಧಾರವಾಗಿಟ್ಟುಕೊಂಡು ಈ ತತ್ವವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಯಾವ ತತ್ವವನ್ನು? ಸದೇವ ಸೌಮ್ಯ ಇದಮಗ್ರಂ ಆಸೀತ್ ಏಕಮೇವ ದ್ವಿತೀಯಂ. ಈ ವಾಕ್ಯವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಮಗೆ ಭೂತಗಳ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಯಾವುದು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಹೇಳ್ತೀವಿ. ಇವು ಮೊದಲು ಅದರ ಗುಣಗಳಿಂದ, ಅವು ಗುಣಗಳು ಅಂತ ಹೇಳ್ತಾರೆ ಅವರು. ಶಬ್ದ ಸ್ಪರ್ಶೌ ರೂಪರಸೌ ಗಂಧೋ ಭೂತ ಗುಣ ಇಮೆ ಏಕ ದ್ವಿ ತ್ರಿ ಚತು ಪಂಚ ಗುಣ ವ್ಯೋಮಾದಿಷು ಕ್ರಮಾತ್. ಶಬ್ದ ಗುಣ, ಆಕಾಶದ ಗುಣ ಶಬ್ದ, ವಾಯುವಿನ ಗುಣ ಸ್ಪರ್ಶ, ಅಗ್ನಿಯ ಗುಣ ರೂಪ, ಜಲದ ಗುಣ ರಸ, ಪೃಥ್ವಿಯ ಗುಣ ಗಂಧ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಭೂತ ಗುಣ ಇಮೆ. ಇವು ಭೂತಗಳ ಗುಣಗಳು. ಮತ್ತೆ ಇವು ಹೇಗಿದ್ದಾವೆ ಅಂತಂದ್ರೆ ಏಕ ದ್ವಿ ತ್ರಿ ಚತುಃ ಪಂಚಗುಣಾ ವ್ಯೋಮಾದಿಷು ಕ್ರಮ. 1 2 3 4 5 ಹೀಗೆ ಕ್ರಮವಾಗಿ ವ್ಯೋಮಾದಿಷು ಕ್ರಮಾತ್. ಕ್ರಮ ಹೆಂಗ್ ಬಂದದ ಅಂತಂದ್ರೆ ಮೇಲಿಂದ ಬಂದದೆ ಅಂತಂತಾರೆ ಅವರು. ಮೇಲಿಂದ ಅಂದ್ರೆ ಆಕಾಶದಿಂದ. ಆಕಾಶದ ಗುಣ ಏನು? ಶಬ್ದ. ಶಬ್ದದಲ್ಲಿ ಇನ್ನೊಂದು ಗುಣ ಇಲ್ಲ. ಅದೇ ಎರಡನೇದು ವಾಯು ಬಂದು ಅಂತಂದ್ರೆ ಅಲ್ಲಿ ಎರಡದಲ್ಲಿ ಶಬ್ದನದ ಮತ್ತು ವಾಯುವನದ, ಸ್ಪರ್ಶನದ ಮತ್ತು ಶಬ್ದನದ. ಯಾಕಂತಂದ್ರೆ ಗಾಳಿ ಬೀಸುವಾಗ ಅದರ ಶಬ್ದ ಕೇಳಿಸ್ತದೆ ನಮ್ಗೆ. ಅದೇ ಶಬ್ದದಲ್ಲಿ ಏನಿಲ್ಲ. ಅದು ತಣ್ಣಂದು ಬಿಸಿದು, ಅದಕ್ಕೆ ರೂಪ ಇಲ್ಲ, ಅದಕ್ಕೆ ಗಂಧ ಇಲ್ಲ, ಅದಕ್ಕೆ ರಸ ಇಲ್ಲ. ಶಬ್ದಕ್ಕೆ ಕೇವಲ ಶಬ್ದ ಒಂದೇ. ಅದೇ ವಾಯು ಬಂದು ಅಂತಂದ್ರೆ ವಾಯುವಿನಲ್ಲಿ 2 ಗುಣ ಇದೆ ಅಂತಂತಾರೆ. ಅದರಲ್ಲಿ ಸ್ಪರ್ಶನೂ ಇದೆ, ಸ್ಪರ್ಶದ ಜೊತೆಗೆ ಶಬ್ದನೂ ಇದೆ. ಏಕಃ ದ್ವಿ. ದೆನ್ ಆಮೇಲೆ ರೂಪಕ್ಕೆ ಬಂದು ಅಂತಂದ್ರೆ ಅದರಲ್ಲಿ 3 ಇದೆ. ಅದರಲ್ಲಿ ಶಬ್ದನೂ ಇದೆ, ಸ್ಪರ್ಶನೂ ಇದೆ ಮತ್ತು ರೂಪ ಇದೆ ಅಂತ. ಈಗ ನೋಡಿ, ಅದರ ಮುಂದೆ ವಿವರಣೆ ಕೊಡ್ತಾರೆ, ನಿಮಗೆ ಕ್ಯೂರಿಯಾಸಿಟಿಗೋಸ್ಕರ ಸಲುವಾಗಿ. ಈಗ ನೀವು ಎಲ್ಲರೂ ಅಗ್ನಿ ಉರಿತಕ್ಕಂಥದ್ದು ನೋಡಿದ್ದೀರಿ. ಶಬ್ದ ಬರುತ್ತೆ. ಆ ಶಬ್ದ ಎಲ್ಲಿರೋದು? ಅದು ಆಕಾಶದ ಗುಣ. ಮತ್ತೆ ಅದು ಬಿಸಿಯಾಗಿ ನಮಗೆ ಸ್ಪರ್ಶಕ್ಕೆ ಗೋಚರ ಆಗುತ್ತೆ. ಅದು ಯಾವುದ್ರ ಗುಣ? ಅದು ವಾಯುವಿನ ಗುಣ. ಮತ್ತೆ ಅದು ಕಣ್ಣಿಗೆ ಗೋಚರ ಆಗುತ್ತೆ. ಹೀಗೆ ಈ ಅಗ್ನಿ ರೂಪ ಅಂತಕ್ಕಂತಹದ್ದು, ರೂಪ ಅಂತಂದ್ರೆ ಅಗ್ನಿಗುಣ ಅಂತ. ಈ ಅಗ್ನಿಯಲ್ಲಿ 3 ಸೇರಿಕೊಂಡಿದ್ದೇವೆ. ಶಬ್ದ ಇದೆ, ವಾಯು ಇದೆ ಮತ್ತು ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಜಲಕ್ಕೆ ಬಂದೆವು ಅಂತಂದ್ರೆ ಅದರಲ್ಲಿ 4 ಇದೆ ಅಂತಂತಾರೆ ಅವರು. ಯಾಕಂತಂದ್ರೆ ಅದು ಹರಿಯುವಾಗ ಶಬ್ದ ಮಾಡುತ್ತೆ ನೋಡ್ರಿ, ಜುಳು 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 ಅಂತ ಹೇಳ್ಬಿಟ್ಟು ಶಬ್ದ ಇದೆ. ಮತ್ತೆ ಅದರದ್ದು ವಾಯುವಿನ ಗುಣ ತಂಪು ಇದೆ, ಅಗ್ನಿಯ ಗುಣ ಕಣ್ಣಿಗೆ ಕಾಣಿಸ್ಕೊಳ್ತದೆ. ಮತ್ತೆ ಅದರದ್ದು ರಸ ಇದೆ ಅದರಲ್ಲಿ. ಅದರದ್ದು ಗುಣ ರಸ, ಅದು ಸಿಹಿ ನೀರು, ಉಪ್ಪು ನೀರು, ಕಹಿ ನೀರು ಅಂಥೇಳಿ ಎಲ್ಲ ಮಾತಾಡ್ತೀವಲ್ವ. ಅದರಲ್ಲಿ ಬರೀ ಏನು, ಅಗ್ನಿಯಲ್ಲಿ ನಿಮಗೆ ಸಿಹಿ ಇದೆಯಾ, ಉಪ್ಪು ಇದೆಯಾ, ಕಹಿ ಇದೆಯಾ, ಒಗರಿದೆಯಾ
ಅಗ್ನಿಯಲ್ಲಿ ಸಿಗೋದಿಲ್ಲ, ಇನ್ನು ವಾಯುವಿನಲ್ಲೇ ಸಿಗದೇ ಇಲ್ಲ. ಹುಳಿ ಒಗರು ಕಹಿ ಏನು ಸಿಗೋದಿಲ್ಲ. ಆಕಾಶದಲ್ಲಂತೂ ಮೊದಲೇ ಇಲ್ಲ. ನಾವು ಯಾವಾಗ ರಸಕ್ಕೆ ಅಂದರೆ ನೀರಿಗೆ ಬಂದಿವಂತಂದರೆ, ಜಲಕ್ಕೆ ಬಂದಿವಂತಂದರೆ, ಜಲತತ್ವ ಅಂತಂದರೆ ರಸತತ್ವ. ರಸತತ್ವದಲ್ಲಿ ಅಲ್ಲಿ ಶಬ್ದನೂ ಇದೆ, ಸ್ಪರ್ಶನೂ ಇದೆ, ರೂಪನೂ ಇದೆ, ಮತ್ತು ಅದರದೇ ಆಗಿರತಕ್ಕಂತಹ ರಸ ಇದೆ. 4 ಗುಣ ಸೇರಿಕೊಂಡದರಲ್ಲಿ. ದೆನ್ ಅದಾದಮೇಲೆ ಪೃಥ್ವಿಗೆ ಬಂದಿವಂತಂದರೆ ಪೃಥ್ವಿಯ ಗುಣ ಗಂಧ. ಇದರಲ್ಲಿ 5 ಸೇರಿಕೊಂಡದ. ಪೃಥ್ವಿಯಲ್ಲಿ ಗಂಧ ಅಂತಂದರೆ ಪೃಥ್ವಿ, ಅದರಲ್ಲಿ ಶಬ್ದನೂ ಇದೆ, ಮತ್ತೆ ಸ್ಪರ್ಶನೂ ಇದೆ, ರೂಪನೂ ಇದೆ, ರಸನೂ ಇದೆ, ಮತ್ತು ಗಂಧನೂ ಇದೆ. ಪೃಥ್ವಿ ಕಣ್ಣಿಗೆ ಕಾಣಿಸ್ಕೊಳ್ತದೆ. ಅದು ಹೆಂಗೆ ಶಬ್ದ ಅದ ಅಂತಂದರೆ ಅದನ್ನ ಅಗ್ಲಿಕ್ಕೆ ಹೋಗ್ರಿ ಗೊತ್ತಾಗುತ್ತೆ ನೀವು, ಶಬ್ದ ಮಾಡ್ತಕ್ಕಂಥದ್ದು. ಈಗ ಅಲ್ಲಿ ಪಕ್ಕದಲ್ಲಿ ವಿಮಲಾ ಅವ್ರ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಶುರುವಾಗಿದೆ ನೋಡ್ರಿ, ಏನು ಶಬ್ದ ಬರ್ತಾ ಇದೆ? ಅವ್ರು ಆನ್ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ. ಅವ್ರು ಮ್ಯೂಟ್ ಮಾಡಿಕೊಂಡ್ರಂತ ಅನಿಸ್ತದ, ಅವ್ರು ಆನ್ ಮಾಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆ ಪೃಥ್ವಿಯ ಗುಣ ಕಡ 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 ಶಬ್ದ. ಅದು ಪೃಥ್ವಿ ಗುಣ ಅಲ್ಲ, ಆ ಪೃಥ್ವಿಯಲ್ಲಿ ಸೇರಿಕೊಂಡಿರ್ತಕ್ಕಂತಹ ಆಕಾಶದ ಗುಣ. ಮತ್ತೆ ಪೃಥ್ವಿಯಿಂದ ನಮಗೆ ಈ ಸ್ಪರ್ಶ ನಮಗಂತೂ ಗೊತ್ತಾಗುತ್ತೆ ಇದೆ. ಸ್ಪರ್ಶ ಭೂಮಿ ಮೇಲೆ ನಡೀತಾ ಇದ್ದೀವಿ, ಸ್ಪರ್ಶ ಆಗ್ತಾ ಇದೆ, ಮತ್ತೆ ಕಣ್ಣಿಗೆ ಕಾಣಿಸ್ತಾ ಇದೆ, ಮತ್ತೆ ಅದು ರಸದಿಂದ ತುಂಬಿರ್ತಕ್ಕಂಥದ್ದು. ಮಾವಿನ ಹಣ್ಣು ತಿಂದರೆ ಗೊತ್ತಾಗುತ್ತೆ ನಿಮಗೆ ಎಲ್ಲಿಂದ ಬಂದಿರತಕ್ಕಂಥದ್ದು. ಸೊ ಮತ್ತೆ ಅದರದ್ದು ಸ್ಮೆಲ್ ಕೂಡ ಗೊತ್ತಾಗುತ್ತೆ. ಅದೇ ನೀವು ಜಲತತ್ವದಲ್ಲಿ ಸ್ಮೆಲ್ ಇಲ್ಲ, ಅಗ್ನಿ ತತ್ವದಲ್ಲಿ ಮೊದಲೇ ಸ್ಮೆಲ್ ಇಲ್ಲ. ಅದು ಪೃಥ್ವಿಯಿಂದ ಸೇರಿಕೊಂಡು ನಮಗೆ ಕಾಣಿಸ್ಕೊಳ್ತಕ್ಕಂಥದ್ದು. ಪ್ಯೂರ್ ಅಗ್ನಿಯಲ್ಲಿ ಇಲ್ಲ, ಹಾಗೆ ವಾಯುವಿನಲ್ಲಿ ಇಲ್ಲ, ಆಕಾಶದಲ್ಲಿ ಇಲ್ಲ. ಮೊದಲು ಆಕಾಶದಲ್ಲಿ ಕೇವಲ ಶಬ್ದ ಇತ್ತು, ವಾಯುವಿನಲ್ಲಿ ಸ್ಪರ್ಶ ಬಂತು, ಅಗ್ನಿಯಲ್ಲಿ ರೂಪ ಬಂತು, ಜಲದಲ್ಲಿ ರಸ ಬಂತು, ಆಮೇಲೆ ಪೃಥ್ವಿಯಲ್ಲಿ ಗಂಧ ಬಂತು. ಆ್ಯಕ್ಚುಲಿ ಹೀಗೆ ಮಾತಾಡಬಾರ್ದು, ಇದನ್ನು ನಾವು ರಿವರ್ಸ್ ಆಗಿ ಮಾತಾಡ್ತೀವಿ. ಯಾಕಂತಂದರೆ ನಮಗೆ ಭೂತಗಳ ಪರಿಚಯ ಇರೋದ್ರಿಂದ ಇವ್ರು ಹೇಳ್ತಾ ಇದ್ದಾರೆ ಗುಣಗಳಿಂದ ಆಕಾಶ ಅಂತ ಅನಿಸಿಕೊಂಡಿದೆ. ಈಗ ಸಪೋಸು ಈಗ ನಿಮ್ಮನ್ನು ಮಾತಾಡಿಸ್ತೀನಿ, ನಿಮ್ಮನ್ನು ಮಾತಾಡಿಸಿದಾಗ ಹೆಸರಿನಿಂದ ನೀವು ಅದಿರೋ ಅಥವಾ ನೀವಿರೋದ್ರಿಂದ ಹೆಸರಿದೆಯೋ ಗೊತ್ತಾಗುತ್ತಲ್ಲ. ಆದ್ರೆ ಕನ್ಫ್ಯೂಸ್ ಅಂದ್ರೆ ಯಾವ ಹೆಸರಿನಿಂದ ಗುರುತಿಸ್ಕೊಂಡಿದ್ದೀವಿ, ಕರೆಕ್ಟು, ID ಕಾರ್ಡ್ ತೋರಿಸ್ತೀವಿ. ಆದ್ರೆ ನೀವಿರೋದ್ರಿಂದ ಹೆಸರಿಗೆ ವ್ಯಾಲ್ಯೂ ಅದ, ಹೆಸರು ಇರೋದ್ರಿಂದ ನಿಮಗೆ ವ್ಯಾಲ್ಯೂ ಇಲ್ಲ. ರೈಟರ ಹಂಗ? ನಾವಿರೋದ್ರಿಂದ ಹೆಸರಿಗೆ ವ್ಯಾಲ್ಯೂ ಅದಾಗ್ಲಿ, ಹೆಸರು ಇರೋದ್ರಿಂದ ನಮ್ಮ ಐಡೆಂಟಿಟಿ ಇಲ್ಲ. ಹಾಗೆ ಶಬ್ದ ಇರೋದ್ರಿಂದ ಆಕಾಶಕ್ಕೆ ವ್ಯಾಲ್ಯೂ ಅದ. ಶಬ್ದ ತೆಗೆದು ಬಿಟ್ರೆ ಆಕಾಶಕ್ಕೆ ವ್ಯಾಲ್ಯೂ ಇಲ್ಲ. ಹಾಗೆ ಸ್ಪರ್ಶ ತೆಗೆದು ಬಿಟ್ರೆ ವಾಯುಗೆ ವ್ಯಾಲ್ಯೂ ಇಲ್ಲ, ರೂಪ ತೆಗೆದು ಬಿಟ್ರೆ ಅಗ್ನಿಗೆ ವ್ಯಾಲ್ಯೂ ಇಲ್ಲ, ರಸ ತೆಗೆದು ಬಿಟ್ರೆ ಜಲಕ್ಕೆ ವ್ಯಾಲ್ಯೂ ಇಲ್ಲ, ಗಂಧ ತೆಗೆದು ಬಿಟ್ರೆ ಪೃಥ್ವಿಗೆ ವ್ಯಾಲ್ಯೂ ಇಲ್ಲ. ಇದನ್ನ ನಾವು ನಮ್ಮ ಅನುಭವದಲ್ಲಿ ಹುಡುಕಬೇಕು ಅಂತಂದ್ರೆ, ಈಗ ನಿಮಗೆ ಕೋಲ್ಡ್ ಆಗಿರುವಾಗ ನಿಮಗೆ ಯಾವುದು ಸ್ಮೆಲ್ ಗೊತ್ತಾಗೋದಿಲ್ಲ. ಹಾಗಾದ್ರೆ ಸ್ಮೆಲ್ ಇಲ್ವಾ? ಸ್ಮೆಲ್ಲನ್ನು ಗ್ರಹಿಸ್ತಕ್ಕಂತಹ ನಿಮ್ಮಲ್ಲಿರ್ತಕ್ಕಂತಹ ಗುಣ ಇರೋದಿಲ್ಲ. ಮೂಗಿದೆ, ಮೂಗು
ಯಾವುದರಿಂದ ನಿರ್ಧಾರವಾಗಿದೆ ಅಂತಂದ್ರೆ ಗಂಧದಿಂದ ನಿರ್ಧಾರವಾಗಿದೆ. ಗಂಧ ಇರೋದರಿಂದ ಅದಕ್ಕೆ ನಾವು ನಾಸಿಕ ಅಂತ ಕರಿತೀವಿ. ವಾಸನೆಯನ್ನ ವಿವೇಚನೆ ಮಾಡತಕ್ಕಂತಹದ್ದು. ಆ ಗಂಧ ತೆಗೆದ್ಬಿಟ್ರೆ ನಾಸಿಕಕ್ಕೇನು ವ್ಯಾಲ್ಯೂ ಇಲ್ಲ. ನೀವು ಅದೇ ರೀತಿಯಾಗಿ ನೀವು ಜಲತತ್ವ ನಾಲಿಗೆ ಬಂದ್ರೆ ಅಂತಂದ್ರೆ, ಈಗ ಟೆಂಪರೇಚರು ಸ್ವಲ್ಪ ವ್ಯತ್ಯಾಸ ಆದಾಗ ಬಾಡಿಯಲ್ಲಿ, ಅವಾಗ ನಿಮಗೇನು ರುಚಿ ಗೊತ್ತಾಗೋದಿಲ್ಲ. ನಾಲಿಗೆ ಇಲ್ವಾ? ನಾಲಿಗೆ ಇದೆ. ನಾಲಿಗೆಯ ಗುಣ ಕಳ್ಕೊಳ್ತದೆ. ನಾಲಿಗೆ ಗುಣ ಹೋಗ್ಬಿಡುತ್ತೆ ಅಂದ್ರೆ ನಾಲಿಗೆ ಏನನ್ನ ಸೂಚಿಸೋದಿಲ್ಲ. ಇನ್ನು ಅದೇ ರೀತಿಯಾಗಿ ರೂಪಕ್ಕೆ ಬನ್ನಿ, ಕಣ್ಣಿಗೆ ಬನ್ನಿ. ಕಣ್ಣಲ್ಲಿ ಆ ನೋಡ್ತಕ್ಕಂತಹ ದೃಷ್ಟಿ ಇರಬೇಕು ಒಳಗಡೆ. ಈಗ ಕೆಲವೊಬ್ರು ಬೈ ಬರ್ತ್ ಕುರುಡರಾಗಿರ್ತಾರೆ ನೋಡಿ, ಅವರಿಗೆ ಕಣ್ಣು ರೆಪ್ಪೆ ಇರ್ತದೆ, ಗುಡ್ಡಿ ಇರ್ತದೆ, ಎಲ್ಲ ಇರ್ತದೆ. ಆದ್ರೆ ಆ ನೋಡುವ ಏನು ಒಂದು ಸೂಕ್ಷ್ಮತೆ, ಆ ಗುಣ ಯಾವಾಗ ಕಳ್ಕೊಳ್ತದೋ ಅವಾಗ ಕಣ್ಣು ಇದ್ರೂ ಕೂಡ ಕಣ್ಣು ಕಾಣಿಸೋದಿಲ್ಲ. ಇನ್ನು ಅದೇ ರೀತಿಯಾಗಿ ಸ್ಪರ್ಶಕ್ಕೆ ಬನ್ನಿ. ಚರ್ಮ ಈಗ ಪ್ಯಾರಲಸ್ ಬಂದಿರೋದ್ರಲ್ಲಿ ನೋಡಿ, ಅಲ್ಲಿ ಅವ್ರಿಗೇನು ಗೊತ್ತಾಗೋದಿಲ್ಲ. ಏನು ಕಳ್ಕೊಂಡಿದೆ? ಎಡಗೈಗೇನು ಬಲಗೈಗೇನು ಬಲಕಾಲಿಗೇನು ಪ್ಯಾರಲಸ್ ಆಗಿರ್ತಕ್ಕಂಥವ್ರಿಗೆ ಅಲ್ಲಿ ಸ್ಪರ್ಶ ಮಾಡಿ ಏನು ಗೊತ್ತಾಗೋದಿಲ್ಲ. ಅಲ್ಲಿ ತಣ್ಣಗೆ ಯಾವುದು ಬಿಸಿ ಯಾವುದು ಗೊತ್ತಾಗೋದಿಲ್ಲ. ಈ ಒಂದು ನಿಮಗೆ ಇದಕ್ಕೆ ಹೋಗ್ಬೇಡಿ, ಇನ್ನು ಪ್ಯಾರಲೈಸಿಸ್ ಹೋಗ್ಬೇಡಿ. ಈಗ ಕೆಲವೊಮ್ಮೆ ಡಯಾಬಿಟಿಕ್ ಜಾಸ್ತಿ ಆದಾಗ ಅಲ್ಲಿ ಸೆನ್ಸಿಟಿವಿಟಿ ಕಳ್ಕೊಂಡ್ಬಿಡ್ತದೆ. ತುಂಬ ಜನಕ್ಕೆ ನೋಡ್ರಿ ನೀವು, ಡಯಾಬಿಟಿಕ್ ಜಾಸ್ತಿ ಆಗಿಬಿಡುತ್ತೆ ಅಂತಂದ್ರೆ ಅವರಿಗೆ ಬಿಸಿ ಗೊತ್ತಾಗೋದಿಲ್ಲ, ತಂಪು ಗೊತ್ತಾಗೋದಿಲ್ಲ. ಅವರಿಗೆ ನೋಡ್ಲಿಕ್ಕೆ ನಮಗೆ ಈ ಸ್ಪರ್ಶ, ಚರ್ಮದಿಂದ ಸ್ಪರ್ಶ ಇದೆ ಅಂತ ಫೀಲ್ ಆದರೂ ಕೂಡ, ಆದ್ರೆ ಅದರದ್ದು ವಿಶೇಷತೆ ಏನಂತಂದ್ರೆ ಸ್ಪರ್ಶ ಇರೋದ್ರಿಂದ ಅದಕ್ಕೆ ವ್ಯಾಲ್ಯೂ ಅದ. ಹಾಗೆ ಶಬ್ದ ಇರೋದರಿಂದ ಆಕಾಶಕ್ಕೆ ವ್ಯಾಲ್ಯೂ ಅದ. ಅದಕ್ಕೆ ಮೊದಲು ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ. ಈ ಶಬ್ದ ಆಕಾಶದ ಗುಣ, ಸ್ಪರ್ಶ ವಾಯುವಿನ ಗುಣ, ರೂಪ ಅಗ್ನಿಯ ಗುಣ, ರಸ ಜಲದ ಗುಣ, ಗಂಧ ಪೃಥ್ವಿ ಗುಣ. ಈ ಗುಣಗಳನ್ನ ತೆಗೆದು ಬಿಟ್ರೆ ಭೂತಗಳಿಗೆ ಯಾವುದೇ ತರಹದ ಶಕ್ತಿ ಇರೋದಿಲ್ಲ. ಹಾಗಾದ್ರೆ ಈ ಎಲ್ಲ ಗುಣಗಳು ಎಲ್ಲಿಂದ ಬಂದವು? ಈ ಎಲ್ಲ ಗುಣಗಳು ಎಲ್ಲಿಂದ ಬಂದವು ಅಂತಂದ್ರೆ ಈ ಎಲ್ಲಾ ಗುಣಗಳು ಆ ಪರಮಾತ್ಮನುವೇ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಮೊದಲು ಅಪಂಚೀಕೃತ ಭೂತಾತ್ಮ ಅಂತ ಕರಿತೀವಿ ನಾವು. ಅವು ಪಂಚೀಕರಣ ಆಗದೇ ಇರತಕ್ಕಂತಹ ಗುಣಗಳು. ಮೊದಲು ಆ ಗುಣಗಳನ್ನು ಸೃಷ್ಟಿ ಮಾಡಿದ ಆ ಪರಮಾತ್ಮ ಅಂತ. ಆ ಗುಣಗಳು ಯಾರಿಂದ ಬಂದವ? ಆ ಗುಣಗಳು ಆ ಪರಮಾತ್ಮನಿಂದಲೇ ಬಂದಿರತಕ್ಕಂಥದ್ದು, ಶಕ್ತಿಯಿಂದ ಬಂದಿರತಕ್ಕಂತಹದ್ದು, ಪರಮಾತ್ಮನ ಶಕ್ತಿಯಿಂದ ಬಂದಿರತಕ್ಕಂತಹದ್ದು. ಪರಮಾತ್ಮನ ಶಕ್ತಿ ಯಾವುದು? ಎಲ್ಲದಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ಎನರ್ಜಿ. ತಪಸಾಚಯತೆ ಬ್ರಹ್ಮ ಅಂತ ನೋಡಿದ್ವಿ ನಾವು. ತಾನು ಜಗತ್ತಾಗಬೇಕು ಅಂತ ಹೇಳಿ ಅವನು ತಪಸ್ಸು ಮಾಡಿದ. ತಪಸ್ಸೇನು ಮಾಡಿದ ಅಂತಂದ್ರೆ ಎಲ್ಲಾ ಶಕ್ತಿಯ ಕೇಂದ್ರಗಳು, ಎಲ್ಲಾ ಕಣಗಳಲ್ಲಿ ತನ್ನನ್ನ ತಾನು ಅಭಿವ್ಯಕ್ತಿಗೊಳಿಸಿದ. ಈ ಜಗತ್ತಂತಕ್ಕಂತಹದ್ದು ನೀವು ಐನ್ಸ್ಟೀನ್ ಥಿಯರಿ ಪ್ರಕಾರ ನೋಡಿದ್ರೆ ಅಂತಂದ್ರೆ ಅವನೇನ್ ಹೇಳ್ತಾನೆ, ಅವನು ಎವ್ರಿಥಿಂಗ್ ಈಸ್ ಎನರ್ಜಿ. ಇರ್ತಕ್ಕಂತಹದ್ದು ಒಂದೇ ಒಂದು ಎನರ್ಜಿ. ಯಾವ ವಸ್ತುವನ್ನ ನೋಡಿದ್ರು ಕೂಡ ಆ ವಸ್ತುವಿನಲ್ಲಿ ಆಧಾರವಾಗಿರ್ತಕ್ಕಂತಹದ್ದು ಎನರ್ಜಿ. ಸೊ ಎನರ್ಜಿ ಇಲ್ಲದೆ ಹೋಗ್ಬಿಟ್ರೆ ಯಾವ ವಸ್ತುವಿಗೂ ವ್ಯಾಲ್ಯೂ ಇರೋದಿಲ್ಲ.
ಇದು ನಮ್ಮ ಇವರು ಶ್ರೀನಿವಾಸನ್ ಅವರು ಲೈವ್ ಇದ್ರೆ ಚೆನ್ನಾಗಿರ್ತದೆ ಟಾಪಿಕ್ ಇದು. ಅವರು ಭಗವದ್ಗೀತೆಯನ್ನ ಕೊನೆ ಎಂಡ್ ಮಾಡಿದಾಗ ಬಹಳ ಸ್ವಾರಸ್ಯಕರವಾಗಿ ಅದನ್ನ ಹೇಳಿದರು. ಎನರ್ಜಿಯೇ ಕೃಷ್ಣ ಅಂತ ಹೇಳಿದ್ರು ಶಬ್ದವರು. ಬಹಳ ಬ್ಯೂಟಿಫುಲ್ ಆಗಿರ್ತೈತೆ ಅಂತ ಹೇಳಿ. ಗಾಡ್ ಅಂತಂದ್ರೆ ನಾನು ಏನೇನೂ ಇಲ್ಲ, ಎನರ್ಜಿಯೇ ಗಾಡ್ ಅಂತ ಕರಿತೀನಿ ನಾನು ಅಂತ ಹೇಳಿದ್ರು. ಇಟ್ಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಬಿಕಾಸ್ ಇರ್ತಕ್ಕಂಥದ್ದು ಎನರ್ಜಿ ಅಂದಗಳಿಗೆ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎನರ್ಜಿ ಅಂತಂದ್ರೆ ಅದು ಒಂದೇ ಅಲ್ಲ, ಅದು ಅನಂತದು. ಅನಂತ ಅಂದ್ರೆ ಅನಂತ ಗುಣಗಳಿಂದ ಕೂಡಿದೆ, ಅನಂತ ಶಕ್ತಿಯಿಂದ ಕೂಡಿದೆ. ನಾವು ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಎನರ್ಜಿ ಅಂದಗಳಿಗೆ ಅದು ಒಂದೇ ರೀತಿಯಾಗಿರುತ್ತೆ ಅಲ್ಲ, ಅದು ಅನಂತವಾಗಿದೆ. ಯಾಕಂತಂದ್ರೆ ಪರಮಾತ್ಮನ ಅನಂತ ಅಂತ ಕರಿತೀವಿ ನಾವು. ಪರಮಾತ್ಮ ಯಾವಾಗ ಅನಂತನೋ ಮತ್ತೆ ಪರಮಾತ್ಮನ ಏನು ಶಕ್ತಿ ಇದೆಯೋ ಅದು ಕೂಡ ಅನಂತ. ಅನಂತನಾಗಿರ್ತಕ್ಕಂಥವನು ಅನಂತ ಶಕ್ತಿಯಿಂದ ಅಭಿವ್ಯಕ್ತಿಯಾಗಿದ್ದಾನೆ. ಆ ಶಕ್ತಿಯೇ ವಿವಿಧ ರೀತಿಯಾಗಿ ನಮಗೆ ಭೂತಗಳಾಗಿ ಗುಣಗಳಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಹೀಗೆ ನೋಡಿದಾಗ ಗೊತ್ತಾಗುತ್ತೆ, ಸೃಷ್ಟಿಗಿಂತ ಮೊದಲು ಕೂಡ ತಾನು ಒಬ್ಬನೇ ಇದ್ದ, ಸೃಷ್ಟಿ ಮಾಡಿದ್ಮೇಲೆ ಕೂಡ ತಾನು ಒಬ್ಬನೇ ಇದ್ದಾನೆ ಅಂತ. ತಾರ್ಕಿಕವಾಗಿ ಉಪನಿಷತ್ತಿನ ವಾಣಿಯ ಆಧಾರದ ಮೇಲೆ ನಮಗೆ ಈಗ ಗೊತ್ತಾಗುತ್ತೆ. ಆದರೆ ಇಷ್ಟರ ಅನುಭವದಿಂದಲೇ ನಾವೆಲ್ಲ ಒಪ್ಪಿಕೊಂಡ್ಬಿಡ್ತೀವಾ? ಇಲ್ಲ, ಒಪ್ಪಿಕೊಳ್ಳೋದಿಲ್ಲ. ನಾವು ಏನಾದರೂ ಬೈ ಮಿಸ್ಟೇಕ್ ಆಗಿ ಬಲಗೈಲಿ ಕೊಡೋ ಬದಲು ಎಡಗೈಲಿಂದ ಕೊಟ್ಬಿಟ್ಟು ಅಂದ್ರೆ ಅವತ್ತೆಲ್ಲ ಬೇಜಾರಾಗ್ಬಿಡ್ತೀವಿ. ಯಾಕಂದ್ರೆ ಅಷ್ಟು ಬಹಳ ದೂರ ಬಂದ್ಬಿಟ್ಟಿದ್ದೀವಿ ನಾವು ಏಕತೆಯಿಂದ. ಹೌದಲ್ರಿ? ಯಾರಿಗಾರ ಬಲಗೈಯಿಂದ ಕೊಡೋ ಬದಲು ಎಡಗೈಯಿಂದ ಕೊಟ್ಬಿಟ್ರೆ ಅಲ್ಲ, ನೀವೇನೋ ಬೈ ಮಿಸ್ಟೇಕ್ ಬಿಟ್ಟಿರ್ಬೋದು, ತಗೊಂಡಿರೋದು ಕೂಡ ನಿಮ್ಮ ನೆನಪು ಬಿಡೋದಿಲ್ಲ ಅವರು. ಏನ್ರಿ ನಾವು ಅಷ್ಟೇ ಕೇಳಕ್ ಕಂಡು ಅವ್ರಿಗೆ ನಮ್ಗೆ ಎಡಗೈಯಿಂದ ಕೊಟ್ಬಿಟ್ರು ಅಂತ. ಅರೇ, ಎರಡು ಕೈ ನಿಮ್ಮೂ ಅಲ್ವಾ? ಕೈಗಳೇನು ಇಂಪಾರ್ಟೆಂಟ್, ಭಾವನೆ ಇಂಪಾರ್ಟೆಂಟ್ ಅಲ್ವಾ? ಎಲ್ಲ ಗೊತ್ತಿದೆ ನಮಗೆ. ಕೈ ಇಂಪಾರ್ಟೆಂಟು, ಕೈಗಿಂತನೂ ಕೂಡ ಭಾವನೆ ಇಂಪಾರ್ಟೆಂಟು. ಭಾವನೆ ಇಂಪಾರ್ಟೆಂಟು. ಆದರೆ ಭಾವನೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಪ್ರಮಾಣದಲ್ಲಿ ಕೈ ಕೂಡ ಇಂಪಾರ್ಟೆಂಟ್ ಕೊಟ್ಟಿದ್ದೀವಿ ನಾವು. ಸೊ ಹಾಗಂದ್ರೆ ಇವೆಲ್ಲ ತಪ್ಪಂತ ಹೇಳ್ತಾ ಇಲ್ಲ, ಆದರೆ ಅವು ಪರಿಪೂರ್ಣವಾದ ಸತ್ಯ ಅಲ್ಲ ಅಂತ ತಿಳ್ಕೋಬೇಕು. ಅವು ತಪ್ಪು, ಅವು ರಾಂಗು, ಅವ್ನು ತೆಗೆದು ಬಿಡ್ಬೇಕಂತ ಅರ್ಥ ಇಲ್ಲ ನಾನು ಹೇಳ್ತಾ ಇರೋದು. ಆದರೆ ಅದಷ್ಟೇ ಪರಮಶ್ರೇಷ್ಠವಾಗಿರ್ತಕ್ಕಂಥ ಸತ್ಯ ಅಲ್ಲ, ಅಲ್ಲಿ ನಿಂತ್ಕೋಬೇಡ್ದು ಅಂತ. ಮೊದಲು ನಮಗೆ ಸಂಸ್ಕಾರ ಇದ್ದಿಲ್ಲ, ಸಂಸ್ಕಾರದ ದೃಷ್ಟಿಯಿಂದ ಹೀಗೆ ಬದುಕಬೇಕು ಅಂತ ಒಂದು ವ್ಯವಸ್ಥಿತವಾದ ಜೀವನದ ಧರ್ಮವನ್ನು ಕೊಟ್ಟಿರ್ತಕ್ಕಂತಹದ್ದು ಈ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಮ್ಮ ದೇಶದ ಸಂಸ್ಕೃತಿ. ನೋಡಿ, ಮೊದಲು ಈಗ ನಾವು ಗೊತ್ತಾಗಲ್ಲ, ಈಗ ಜೈನರಲ್ಲಿ ನೋಡ್ತೀವಿ ನಾವು. ಅವ್ರು ನೋಡಿ ಯಾವಾಗಲೂ ಕೂಡ ಮುಖಕ್ಕೆ ಅವರು ಮಾಸ್ಕ್ ಹಾಕ್ತಿದ್ರು ಅಲ್ವಾ? ಈಗ ನಾವೆಲ್ಲರೂ ಹಾಕಂಗ್ ಬಂದಿದೆ. ಅಂದ್ರೆ ಇದೆಲ್ಲ ಸಂಸ್ಕಾರ ಇದು. ನಾವೇನ್ ಮಾಡಿದ್ವಿ ಅಂತಂದ್ರೆ, ನಾವು ಒಂದಿಷ್ಟು ಫಾರಿನ್ ಕಲ್ಚರ್ ತಗೊಂಡು ಬಂದ್ಬಿಟ್ಟು ಫ್ರೀಡಮ್ ಅಂದ್ರೆ ಏನಿದು, ಮುಖಕ್ಕೆ ಬಟ್ಟೆ ಕಟ್ಟಿಕೊಳ್ಳೋದು, ಮೈ ಕಾಣಿಸ್ಕೊಳ್ಳೋದು ಇರ್ತಕ್ಕಂತಹದ್ದು, ಇದು ಫ್ರೀಡಮ್ ಅಂತ. ಏನ್ ಫ್ರೀಡಮ್ ಅಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ಈಗ ಪ್ರಕೃತಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಇನ್ನೊಂದು ರೀತಿಯಾಗಿ ನಮಗೆ
ಯಾವುದು ಫ್ರೀಡಮ್ಮು, ಎಲ್ಲಿ ಫ್ರೀಡಮ್ ಇರಬೇಕು ಮತ್ತು ಎಲ್ಲಿ ಫ್ರೀಡಮ್ ಇರಬಾರ್ದು. ಎಲ್ಲಿ ಫ್ರೀಡಮ್ ಇರಬೇಕು? ವಿಚಾರದಲ್ಲಿ ಫ್ರೀಡಮ್ ಇರಬೇಕು. ವಿಚಾರದಲ್ಲಿ ರಿಜಿಡ್ ಇರಬಾರ್ದು. ವಿಚಾರದಲ್ಲಿ ರಿಜಿಡ್ ಇರಬಾರ್ದು. ಮತ್ತೆ ಅಲ್ಲಿ ಫ್ರೀಡಮ್ ಇರಬೇಕು. ಮತ್ತೆ ಇಂದ್ರಿಯಗಳ ಮೇಲೆ ಏನಿರಬೇಕು? ಅಲ್ಲೊಂದು ಸ್ವಲ್ಪ ಫ್ರೀಡಮ್ಮು ಇರಬಾರ್ದು. ಯಾಕಂತಂದ್ರೆ ಅಲ್ಲಿ ಫ್ರೀಡಮ್ ಬಿಟ್ರೆ ಅದು ನಿಮ್ಮ ಆರೋಗ್ಯಕ್ಕೇನೆ ಹಾನಿಕರ ಆಗುತ್ತೆ. ಈ ಎಲ್ಲ ಪುನಃ ಮತ್ತೆ ಮೌಲ್ಯಗಳನ್ನು ನಾವು ವೈಚಾರಿಕ ಹಿನ್ನೆಲೆಯಿಂದ, ಆಧ್ಯಾತ್ಮಿಕ ಹಿನ್ನೆಲೆಯಿಂದ, ತಾತ್ವಿಕ ಹಿನ್ನೆಲೆಯಿಂದ ಮತ್ತೆ ನಾವು ತಿಳ್ಕೋಬೇಕಾಗಿದೆ. ಇದು ಪುನಃ ಪುನಃ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಮತ್ತೆ 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 ಕಾಲದ ಪ್ರವಾಹದಲ್ಲಿ ಹೋಗುತ್ತೆ ಇದು. ಮತ್ತೆ ನಾವೇನ್ ಮಾಡ್ಬೇಕು? ಈ ಮತ್ತೆ ಪುನಃ 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 ಇದನ್ನ ಕರೆಕ್ಷನ್ ಮಾಡ್ಬೇಕು. ಇದನ್ನ ಕರೆಕ್ಷನ್ ಮಾಡ್ಕೊಂಡ್ವಿ ಅಂತಂದ್ರೆ ಅವಾಗ ನಾವು ನಮ್ಮ ಬೆಳವಣಿಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ನಮ್ಮ ಬೆಳವಣಿಗೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ, ಈ ಸ್ಪೀಡ್ ಅಂದ್ರೆ ಅತ್ಯಂತ ವೈಚಾರಿಕತೆಯ ಅಂದರೆ ಸ್ವೇಚ್ಛಾಚಾರದ ವಿಚಾರಗಳು ಅಧಿಕವಾಗಿ ಇವತ್ತು ವಿಧ ವಿಧವಾಗಿರ್ತಕ್ಕಂತಹ ಅನರ್ಥಗಳನ್ನು ನಾವೇ ಸೃಷ್ಟಿ ಮಾಡಿಕೊಂಡ್ಬಿಟ್ಟಿದ್ದೀವಿ. ನಾನು ಇವತ್ತಲ್ಲ ನಿನ್ನೆ ಒಂದು ಡಾಕ್ಟರ್ ಮಂಜುನಾಥ್ ಜಯದೇವ ಹಾಸ್ಪಿಟಲ್ ಹೆಡ್ಡು ಅವರು ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಒಂದು ಸೂಚನೆ ಕೊಡ್ತಾ ಇದ್ರು. ಬಹಳ ಸುಂದರವಾಗಿರ್ತಕ್ಕಂಥದ್ದು. ಒಂದು 5-6 ಮೆಡಿಸಿನ್ ಹೇಳ್ತೀನಿ ಅಂತಂದ್ರು ಅವರು. ಏನು ಆ ಹುಡುಗರೆಲ್ಲ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು. ಅವ್ರು ಹೇಳಿದ್ರು, ಸೂರ್ಯ ಒಂದು ಮೆಡಿಸನ್ನು, ಸೂರ್ಯನ ಕಿರಣಗಳು ಮೈ ಮೇಲೆ ತಾಕ್ಬೇಕು, ಸೂರ್ಯನ ಕಿರಣಗಳು ಮೈ ಮೇಲೆ ತಾಕ್ಬೇಕು, ಸೂರ್ಯನ ಜೊತೆಗೆ ಓಡಾಡಿ. 2ನೇ ಮೆಡಿಸನ್ನು, ಸ್ವಲ್ಪ ನಗರಿ, ಯಾವಾಗಲೂ ಸ್ವಲ್ಪ ಹ್ಯಾಪಿಯಾಗಿರ್ರಿ. ಇನ್ನು 3ನೇ ಮೆಡಿಸನ್ನು, ಒಳ್ಳೆಯವ್ರ ಜೊತೆಗೆ ಸಂಘ ಮಾಡ್ರಿ, ಫ್ರೆಂಡ್ಶಿಪ್. ಟುಡೇ ಫ್ರೆಂಡ್ಶಿಪ್ ಡೇ. ಅದಕ್ಕೆ ಒಳ್ಳೆಯವ್ರ ಜೊತೆ ಸಂಘ ಮಾಡಿ, ಫ್ರೆಂಡ್ಶಿಪ್ ಮಾಡಿ. ಇವೆಲ್ಲ ಮೆಡಿಸಿನ್ ಅಂತ ಹೇಳ್ತಾ ಇದ್ರು ಅವರು. ಈ ಮೆಡಿಸಿನ್ಗಳನ್ನ ಮತ್ತೆ 4ನೇದೊಂದು ಹೇಳಿದ್ರು, ಇಸ್ ವೆರಿ ಇಂಪಾರ್ಟೆಂಟು. ಆಹಾರದ ಬಗ್ಗೆ ಯಾವುದು ನಿಮ್ಮ ದೇಹಕ್ಕೆ ಹೋಗುತ್ತೆ ಅದನ್ನು ತಗೊಳ್ರಿ. ಯಾರೋ ಬೇರೆಯವ್ರು ಅವರು ಅದನ್ನ ಮಾಡ್ತಾರಂತ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಾವೆಲ್ಲರೂ ನಮ್ಮ ಪ್ರಕೃತಿಯಿಂದ ಭಿನ್ನರಾಗಿದ್ದೀವಿ. ಇವು 4-5 ಕ್ವಾಲಿಟಿಗಳನ್ನ, ಇವು 4-5 ಮೆಡಿಸಿನ್ಗಳನ್ನ ನೀವು ದಿನ ತಗೊಂಡ್ಬಿಡ್ರಿ, ನಿಮಗೆ ಕಾಯಿಲೆ ಬರೋದಿಲ್ಲ ಅಂತ ಹೇಳ್ತಿದ್ರು. ಇದನ್ನ ನಾನು ಹೇಗೆ ಕೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಫ್ರೀಡಮ್ ಅಂತಕ್ಕಂತಹದ್ದು ಎಲ್ಲಿರಬೇಕು, ಆ ಫ್ರೀಡಮ್ ತಿಳ್ಕೋಬೇಕು ನಾವು. ಫ್ರೀಡಮ್ ತಿಳ್ಕೊಂಡ್ವಿ ಅಂತಂದ್ರೆ ಈ ಬೆಳವಣಿಗೆ ಆಗ್ತಕ್ಕಂತಹ ಮನಸ್ಸಿನ ಜೊತೆಗೆ ಅವಾಗ ನಮ್ಮ ವ್ಯವಹಾರ ಅತ್ಯಂತ ಸೊಗಸಾಗುತ್ತೆ. ಆ ಬೌದ್ಧಿಕತೆ ಬೆಳವಣಿಗೆ ಇಲ್ಲದೆ ಬರೀ ವಿಚಿತ್ರವಾಗಿರ್ತಕ್ಕಂತಹ ಈ ತೀವ್ರತರವಾಗಿರ್ತಕ್ಕಂತಹ ಏನು ಬೆಳವಣಿಗೆ ಆಗ್ತಾ ಇದೆಯಲ್ವಾ, ಈ ಎಲ್ಲ ಬೆಳವಣಿಗೆಗಳು ನಮಗೆ ಹಾನಿಕಾರಕ. ಆ ಕಾರಣದಿಂದ ನಾವು ಶಾಸ್ತ್ರವನ್ನ ಅಧ್ಯಯನ ಮಾಡೋದು ಎಲ್ಲೋ ಹೋಗಿರ್ತಕ್ಕಂಥ ಪರಮಾತ್ಮನ ತಿಳಿಯೋದಕ್ಕಲ್ಲ, ನಮ್ಮಲ್ಲೇ ಇರ್ತಕ್ಕಂಥವನು, ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವನು, ನಾವೇ ಆಗಿರ್ತಕ್ಕಂಥವನು, ನಾವು ಎಷ್ಟು ದೂರ ಬಂದಿದ್ದೀವಿ ಅವನನ್ನು ಬಿಟ್ಟು ವಿಚಾರದಿಂದ, ಸ್ವರೂಪದಿಂದಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿಚಾರದಿಂದ ಬಹುದೂರ ಬಂದ್ಬಿಟ್ಟಿದ್ದೀವಿ, ಮತ್ತೆ ಈಗ ವಿಚಾರದಿಂದ ಅಲ್ಲಿಗೆ ಸೇರ್ಬೇಕಾಗ್ಯದ. ಇದು ನಮಗೆ ತಿಳಿಸಿಕೊಡ್ತಕ್ಕಂತಹ ಈ ಭೂತ ವಿವೇಕ ಪ್ರಕರಣದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ
5 ಗುಣಗಳು, ಈ ಗುಣಗಳಿಂದ ಪಂಚಭೂತಗಳು ಬಂದಿದೆ. ಪಂಚಭೂತಗಳು ಗುಣಗಳನ್ನು ಸೃಷ್ಟಿ ಮಾಡಲಿಲ್ಲ. ಗುಣಗಳಿಂದ ಪಂಚಭೂತಗಳಾಗಿ ನೇಮಿದೆ. ಗುಣ ಇಂಪಾರ್ಟೆಂಟು. ಆ ಗುಣಗಳಿಗೆ ಕರ್ತೃ ಯಾರು? ಆ ಗುಣಗಳಿಗೆ ಕರ್ತೃ ಭಗವಂತ. ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂತಹದ್ದು 5 ಟೈಪ್ಸ್ ಆಫ್ ದಿ ಎನರ್ಜಿ. ಎನರ್ಜಿ ಆಕಾಶವಾಗಿದೆ, ಎನರ್ಜಿ ಗಾಳಿಯಾಗಿದೆ, ಎನರ್ಜಿ ಅಗ್ನಿಯಾಗಿದೆ, ಎನರ್ಜಿ ಜಲವಾಗಿದೆ, ಎನರ್ಜಿ ಪೃಥ್ವಿಯಾಗಿದೆ. ಏನು ಉಳ್ಕೊಂತು? 5 ಇರ್ತಕ್ಕಂಥದ್ದಿಗೆ ಒಂದೇ ಆಯಿತು. ಸೊ ಹಾಗಾಗಿ ಉಪನಿಷತ್ಕಾರ ಕ್ಲೀನಾಗಿ ಹೇಳ್ತಾ ಇದ್ದಾನೆ, ಎಲ್ಲವೂ ಕೂಡ ಒಂದೇ ಇತ್ತು, ಮೊದಲು ಒಂದೇ ಇತ್ತು. ಮತ್ತೆ ಈ ವಿಚಾರ ಬಂದ ಮೇಲೆ ಅನೇಕವಾಗಿ ಕಾಣಿಸ್ಕೊಳ್ತದೆ. ಮತ್ತೆ ನಾವು ಉಪನಿಷತ್ತಿನ ಒಳ ಹಿಡಿದು ನೋಡಿಬಿಟ್ಟು ಅಂತಂದ್ರೆ ಮತ್ತೇನಾಗ್ತಾ ಇದೆ? ಮತ್ತೆ ಅದು ಒಂದೇ ಇದೆ. ಬ್ರಹ್ಮೈವ ಭವತಿ. ನಮ್ಮ ಒಳಗಡೆನೂ ಕೂಡ ಹೇಗೆ ಪರಮಾತ್ಮ ಇದ್ನೋ ಹಾಗೆ ಹೊರಗಡೆ ಕೂಡ ಅವನೇ ಇದ್ದಾನೆ. ಈ ಸತ್ಯವನ್ನ ತಿಳಿಸ್ತಕ್ಕಂತಹದ್ದೇ ಈ ಭೂತ ವಿವೇಕ ಪ್ರಕರಣದ ವಿಶೇಷತೆ. ಸೊ ಇದನ್ನು ಇನ್ನೂ ಹೆಚ್ಚು ವಿಸ್ತಾರವಾಗಿ ಭೂತಗಳು, ಭೂತಗಳ ಗುಣಗಳು, ಮತ್ತೆ ಅದರ ಸ್ವಗತ ಭೇದಗಳು, ಅದರ ವಿಗತ ಭೇದಗಳು, ಇವನ್ನೆಲ್ಲನೂ ಕೂಡ ನಾವು ಮತ್ತೆ ಮುಂದಿನ ವಾರ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ 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 ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.